ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ಸುದ್ದಿ: ದೇವನಹಳ್ಳಿ ಪಟ್ಟಣದ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಕುರಿತು ಮುಖಂಡರ ಸಭೆ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಬಿಜೆಪಿ ದೇವರ ಹೆಸರಿನಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ. ನಾವು ನಮ್ಮ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅನುಷ್ಠಾನದ ಮೂಲಕ ಮತ ಕೇಳುತ್ತಿದ್ದೇವೆ ಎಂದು ಸಚಿವ ಕೆಎಚ್ ಮುನಿಯಪ್ಪ ಹೇಳಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಕುರಿತು ಮುಖಂಡರ ಸಭೆ ನಡೆಯಿತು. ಸ್ವತಂತ್ರ ಭಾರತದಲ್ಲಿ ಯಾವ ರಾಜ್ಯವೂ ಪಡೆಯದ ಸೌಲಭ್ಯಗಳನ್ನು ನಮ್ಮ ಕರ್ನಾಟಕದ ರಾಜ್ಯದ ಸುಮಾರು 3 ಕೋಟಿ ಜನರು ಈ ಗ್ಯಾರಂಟಿ ಸೌಲಭ್ಯಗಳನ್ನು ಮತ್ತು ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ 134 ಕೋಟಿ ಮಹಿಳೆಯರು ಶಕ್ತಿ ಯೋಜನೆಯ ಸದುಪಯೋಗವನ್ನು ಪಡೆಯುತ್ತಿದ್ದಾರೆ ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಸಚಿವ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಕೆಎಚ್ ಮುನಿಯಪ್ಪ ಅವರು ಹೇಳಿದರು. ದೇವನಹಳ್ಳಿ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಕುರಿತು ಮುಖಂಡರ ಸಭೆಯಲ್ಲಿ ಮಾತನಾಡುತ್ತಾ, ಈ ಗ್ಯಾರಂಟಿ ಯೋಜನೆಗಳ ಕುರಿತು ಜನರಿಗೆ ಮನವರಿಕೆ ಮಾಡಲು ತಾಲೂಕು ಮಟ್ಟದಲ್ಲಿ ಒಬ್ಬ ಅಧ್ಯಕ್ಷರು, ಜಿಲ್ಲಾ ಮಟ್ಟದಲ್ಲಿ ವಿವಿಧ ವಿಭಾಗಗಳಿಂದ 15 ಸದಸ್ಯರು ಹಾಗೂ ಅಧ್ಯಕ್ಷರನ್ನ ನೇಮಕ ಮಾಡುತ್ತೇವೆ. ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಘೋಷಿಸಲಾದ ಎಲ್ಲ 5 ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರವು ಅನುಷ್ಠಾನಗೊಳಿಸಿದ್ದು, ನಮ್ಮ ಸರ್ಕಾರ ಕೊಟ್ಟ ಮಾತಿನಂತೆ ನುಡಿದಂತೆ ನಡೆದಿದೆ, ಈಗಲೂ ನಡೆಯುತ್ತಿದೆ ಎಂದು ಹೇಳಿದರು. ಗ್ರಾಮ ಪಂಚಾಯತಿ ಅಧ್ಯಕ್ಷರು, ತಾಲೂಕು ಸದಸ್ಯರು, ಜಿಲ್ಲಾ ಪರಿಷತ್ ಸದಸ್ಯರು ಇದ್ದಂಥವರು ಬಹಳ ಸಕ್ರಿಯವಾಗಿ ಪಾತ್ರ ಮಾಡ್ತಾರೆ. ನಾವು ಕೇವಲ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ತಯಾರಾಗಬೇಕು ಎಂದು ಭಾವನೆ ಮಾಡಿದ್ವಿ. ಅದರ ಬೆನ್ನಲ್ಲೇ ಮತ್ತು ತಾಲೂಕು ಸಮಿತಿ, ಜಿಲ್ಲಾ ಪರಿಷತ್ ಎಲೆಕ್ಷನ್ ನಮ್ಮ ಬೆನ್ನಲ್ಲೇ ಬರ್ತಾ ಇದೆ. ಆದ್ದರಿಂದ ಇಷ್ಟೆಲ್ಲ ಸೌಲಭ್ಯಗಳನ್ನು ಸರ್ಕಾರದಿಂದ ಕೊಟ್ಟು ನಾವು ಗೆಲ್ಲದೇ ಇದ್ದರೆ ಅದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ವ್ಯರ್ಥಾನ ಇಲ್ವಾ, ಬಡವರಿಗೆ ಸೇವೆ ಇಲ್ವಾ, ಸೇವೆ ಕೂಡ ಯಾಕೆ ನಮ್ಮ ಜೊತೆಯಲ್ಲಿ ಇಟ್ಟುಕೊಳ್ಳಿಲ್ಲ, ಇದನ್ನ ಕೇಳಬೇಕಾಗ್ತದೆ. ನಾವು ಇಷ್ಟೆಲ್ಲ ಸಹಾಯ ಮಾಡಿದ್ರೆ ನಮ್ಮ ಜೊತೆಯಲ್ಲಿ ಇಟ್ಕೋಬೇಕು ಮಾತಾಡಿದ್ರೆ ಗ್ಯಾರಂಟಿಗಳ ಪ್ರೋಗ್ರಾಮ್ ಅನುಷ್ಠಾನ ಮತ್ತು ಮನವರಿಕೆ ಮಾಡುವಂತ ಕೆಲಸವನ್ನ ಮಾಡಬೇಕಂತ ಸರ್ಕಾರದ ತೀರ್ಮಾನ. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಬಾಲೇಪುರ ಲಕ್ಷ್ಮೀನಾರಾಯಣಪ್ಪರವರು ಮಾತನಾಡಿ, ಗ್ಯಾರಂಟಿಗಳ ಫಲಾನುಭವಿಗಳು ಸುಲಲಿತವಾಗಿ ಎಲ್ಲ ಜನರ ಮನೆ ಬಾಗಿಲಿಗೆ ತಲುಪಿಸಲು ಜಿಲ್ಲಾ ಮಟ್ಟ ಹಾಗೂ ತಾಲೂಕು ಮಟ್ಟದ ಸಮಿತಿಗಳನ್ನು ರಚಿಸಲು ತೀರ್ಮಾನಿಸಿದ್ದೇವೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ರವರು ಈ ಒಂದು ತೀರ್ಮಾನವನ್ನ ಕೈಗೊಂಡಿದ್ದು, ನಾವು ಇದರ ಬಗ್ಗೆ ಜನರಿಗೆ ತಿಳಿಸಲು ತಾವೆಲ್ಲರೂ ಸಜ್ಜಾಗಬೇಕು ಎಂದು ಕರೆಯನ್ನ ನೀಡಿದರು. ನಮ್ಮ ಎಂಪಿ ಅವರು ಗೆಲ್ಸ್ಕೊಂಡು ನಮ್ಮ ಮುಂದೆ ನಾವು ಕೈ ಕೊಟ್ಟರೆ ಮತ್ತದಾಗ ನಮ್ಮ ಎಂಪಿ ಎಲೆಕ್ಷನ್ ಬರ್ತಾಯಿದೆ, ಎಲ್ಲ ನಿಶ್ಶಬ್ದವಾಗಿದ್ದಪ್ಪ. ಈಗ ಇನ್ನೊಂದು 3-4 ತಿಂಗಳಲ್ಲಿ ಎಂಪಿ ಎಲೆಕ್ಷನ್ ಬರ್ತಾ ಇದೆ. ಈ ಎಂಪಿ ಎಲೆಕ್ಷನ್ ನಾವು ತಯಾರಾಗಬೇಕು. ತಯಾರಾಗಿ ನಮ್ಮ ಮಿನಿಸ್ಟರ್ ಜೊತೆಗೆ ನಾವು ಒಂದು ಎಂಪಿನೂ ಕೊಟ್ಟರೆ ತುಂಬಾ ಚೆನ್ನಾಗಿ ಇನ್ನಷ್ಟು ಕೆಲಸಗಳಾದವ. ಇವಾಗ ನಾವು ಮುಂಚೆ ಎಲ್ಲ ಒಂದು ನೆಟ್ಬೇಕಾದ್ರೆ ಬೇರೆ ಹೊಸಕೋಟೆ ತಾಲೂಕು ಹೋಗ್ಬೇಕಾಗಿತ್ತು, ಇಲ್ಲಿದ್ರೆ ರುಕಾಪುರ ತಾಲೂಕು ಹೋಗ್ಬೇಕಾಗಿತ್ತು. ಇವಾಗ ಕೆಲವೊಂದು ಮಿನಿಸ್ಟರ್ ಮನೆ ಬಿಡಂಗೇ ಇಲ್ಲ. ನಮ್ದು ಈ ಲೆಟ್ರು, ಒಂದು ಆ ಲೆಟ್ರು, ಒಂದು ಆ ಲೆಟ್ರು, ಈ ಲೆಟ್ರು.
ಅದು ಸಿಕ್ಕಿದೆ ಅಪರೂಪ ಅದನ್ನ. ಇದೇ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷ ಜಗನ್ನಾಥ್ ರವರು ಮಾತನಾಡಿದರು. ಹಿಂದಿನ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದಾಗ ಅವ್ರು ಏನನ್ನು ಮಾಡಿದ್ರು, ದುಡ್ಡು ಮಾಡಿಕೊಂಡು ಎಲ್ಲ ಅವರ ಮುಖಂಡರು ಚೆನ್ನಾಗಿ ಆಗುವಂತ ಒಂದು ಉದ್ದೇಶ ಕಟ್ಟಿಕೊಂಡು ಅಷ್ಟಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಒಳ್ಳೆ ಕೆಲಸವನ್ನ 7 ದಿನಕ್ಕೆ ಕಟ್ಕೊಂಡು ಹೋದ್ರು. ಅದರಿಂದ ಕೂಡ ನಾವು ಅದನ್ನ ಜನ ಮರೆಯದಂತೆ ಮುಂದೆ ಬರ್ತಕ್ಕಂಥ ಚುನಾವಣೆ MP ಎಲೆಕ್ಷನ್ ಸರ್ಕಾರದಿಂದ ನಮ್ಮಲ್ಲಿ ಕೂಡ ನಾವು ಒಬ್ಬರನ್ನ ನಾವು ನಮ್ಮ ಸ್ಥಳೀಯವಾಗಿ ಕೂಡ ಕ್ಷೇತ್ರದಲ್ಲಿ ಅವರನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗ್ತದೆ. ಯಾರಿಗೆ ಟಿಕೆಟ್ ಕೊಡಲಿ ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡಬೇಕಾಗ್ತದೆ. ಎಲ್ಲ ಮುಖಂಡರು ಎಲ್ಲ ಕಾರ್ಯಕರ್ತರು ಎಲ್ಲ ಸೇರಿ ಅದರಿಂದ ಅದು ಕೂಡ ಬಹಳ ಹೆಚ್ಚಿನ ಜವಾಬ್ದಾರಿ ನಮ್ಮ ಮಾಧ್ಯಮಿಗೆ ಬಿದ್ದಿದೆ ಅಂತ ನಾನು ಹೇಳ್ತಾ, ನಾವೆಲ್ಲ ಸೇರಿ ಒಟ್ಟಿಗೆ ಸೇರಿ ಒಂದು MP ಒಂದು ಕ್ಯಾಂಡಿಡೇಟ್ ಅನ್ನ ಗೆಲ್ಲಿಸೋದಕ್ಕೆ ಶ್ರಮ ಪಡಬೇಕಾಗ್ತದೆ, ಶ್ರಮ ಪಡೋಣ ಅಂತ ಹೇಳ್ತಾ ಎಲ್ಲರೂ. ಕೃಷಿಕ ಸಮಾಜದ ಅಧ್ಯಕ್ಷರು ರವಿಕುಮಾರ್ ರವರು ಮಾತನಾಡಿದರು. ಬಿಜೆಪಿಯವರು ಸುಮ್ಮನೆ ಸುಳ್ಳು ಆತ್ಮಹತ್ಯೆ ಮಾಡ್ತಾರೆ. ಪೆಟ್ರೋಲು ಡೀಸೆಲ್ ಮತ್ತೆ ಗ್ಯಾಸ್ ಕಮ್ಮಿ ಮಾಡ್ತೀನಿ ಅಂತಂದ್ರೆ ಗ್ಯಾಸ್ ಬಂದು 1200 ರೂಪಾಯಿ ಇದೆ. ಪೆಟ್ರೋಲು 40 ರೂಪಾಯಿ 60 ರೂಪಾಯಿ ಮಾಡ್ತೀನಿ ಅಂದ್ರು. ನಾವು 5 ರೂಪಾಯಿ ಜಾಸ್ತಿ ಮಾಡೋದಕ್ಕೆ ಗಲಾಟೆ ಮಾಡೋದು. ಇವತ್ತು 110 ರೂಪಾಯಿ ಆಗಿದೆ ಪೆಟ್ರೋಲ್, ಡೀಸೆಲ್ ಕೂಡ ಜಾಸ್ತಿ ಆಗಿದೆ, ಮತ್ತೆ ಗ್ಯಾಸ್ ಕೂಡ ಜಾಸ್ತಿ ಆಗಿದೆ. ಅವರು ಏನು ಕೋಪವಾದ ಮತ್ತೆ ಜಾತಿ ಧರ್ಮ ಅಂತೇಳಿ ರಾಜಕೀಯ ಮಾಡ್ತಾ ಇದ್ದಾರೆ. ಅದು ಬೇಕಾಗಿಲ್ಲ ನಮಗೆ. ಅಭಿವೃದ್ಧಿ ಬೇಕು. ಅಭಿವೃದ್ಧಿ ಅಂತಂದ್ರೆ ಕಾಂಗ್ರೆಸ್ ಅಂದ್ರೆ ಅಭಿವೃದ್ಧಿ. ಆದ್ರಿಂದ ನೀವೆಲ್ಲ MP ಎಲೆಕ್ಷನ್ ಬರ್ತಾ ಇದೆ. MP ಎಲೆಕ್ಷನ್ಗೆ 5 ಗ್ಯಾರಂಟಿ ಸೀಟ್ ಕೊಡಿದ್ರೆ 11% ಎಲ್ಲ MP ಸೀಟ್ಗಳು 27 ಸೀಟ್ಗಳು ನಾವು ಗೆಲ್ತೀವಿ ಅಂತೇಳಿ ನಾನು ಹೇಳ್ಬೋದು. ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ KC ಮಂಜುನಾಥ್ ರವರು ಮಾತನಾಡಿದರು. ಆ ವಿಚಾರವಾಗಿ ನಾವು ಜಾಗೃತರಾಗಬೇಕು. ಯಾಕಂದ್ರೆ ಮುಂಬರುವ ಲೋಕಸಭೆ ಎಲೆಕ್ಷನ್ ಆಗಿರ್ಬೋದು ಮತ್ತೆ ನಮ್ಮ ಜಿಲ್ಲಾ ತಾಲೂಕು ಎಲೆಕ್ಷನ್ ಆಗಿರ್ಬೋದು, ದಯಮಾಡಿ ಅವರೆಲ್ಲ ಏನಿವತ್ತು ತಾಲೂಕುಗಳಲ್ಲಿ ಅವರು ಜಿಲ್ಲಾ ಸಮಿತಿಯನ್ನ ವೆಚ್ಚ ಮಾಡಿಕೊಂಡಿದ್ದಾರೆ. ಖಂಡಿತ ಮಿನಿಸ್ಟ್ರಿಗಳಿಷ್ಟೇ ದಯಮಾಡಿ ನಿಜವಾದ ಕಾರ್ಯಕ್ರಮ ಯಾರು ನಮ್ಮ ಮುಂದೆ ದುಡ್ಡು ಕೆಲಸ ಮಾಡಿದ್ದಾರೆ, ಅದರಲ್ಲೂ ನಾವು ಮಹಿಳಾ ಕಾಂಗ್ರೆಸ್ ಬಹಳ ಕೆಲಸ ಮಾಡಿದ್ದಾರೆ. ಅವರು ಕೂಡ ಯಾಕಂದ್ರೆ ಇವತ್ತು ನಾವೇನೋ ಹೇಳೋದು ಜೊತೆ ಇರ್ತೀವಿ, ನಾವು ನಮ್ಮದು ಮಾಡಿರ್ತೀವಿ. ಪಂಚಾಯತಿನಲ್ಲಿ ಏನು ಶಿಕ್ಷಣವನ್ನು ಕೊಡಬೇಕಾಗಿದೆ, ನಮ್ಮ ಮಿನಿಸ್ಟರ್ ಕೊಡಬೇಕಾಗಿದೆ. ಅವರು ಬಂದರೆ ಮತ್ತು ನಮಗೂ ಎಲ್ಲೋ ಮಾಡಿ ಬರ್ತಕ್ಕಂಥ ಎಲೆಕ್ಷನ್ ಅನುಕೂಲ ಆಗ್ತದೆ. ಮತ್ತು ಇನ್ನೂ ಹಲವು ಸಮಸ್ಯೆಗಳಿದೆ, ನಮ್ಮ ಸ್ಥಳೀಯ ಮುಖಂಡಗಳ ಹಲವು ಸಮಸ್ಯೆಗಳಿದೆ. ದಯಮಾಡಿ ನಮ್ಮ ಮಿನಿಸ್ಟರ್ ಅಂದರೆ ಪಂಚಾಯತಿಗಳಲ್ಲಿ ಎಲ್ಲ ಅಲವಡಿಸಿದ್ದಾರೆ. ಬಿದಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ SP ಮುನಿರಾಜು ರವರು ಮಾತನಾಡಿದರು. ಅಷ್ಟಾಗಿ ಮತಗಳನ್ನು ನಾವು ಗಳಿಸಬೇಕಾಗಲಿಲ್ಲ. ಹೇಳಿದ್ರು 2 ಟೌನ್ಗಳಿಂದ ನಾವು MLA ನಾವು ಗೆಲ್ಲಿಸಿದ್ವಿ. ಹಳ್ಳಿಗಳಲ್ಲಿ ಪ್ರಾಬ್ಲಮ್ ಇದೆ, ಸತ್ಯ. ನಾವು ಯಾಕೆ ವಾಪಸ್ ಕಳಿಸ್ತೀವಿ, ಒಂದು ಶಾಲೆ ಕಳಿಸ್ತೀವಿ ಅಂದ್ರೆ ಸ್ವಲ್ಪ ಸಮಸ್ಯೆಗಳನ್ನು ಮಾತಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ. ಕಾರಣ ಏನು ಅಂತಂದ್ರೆ ಇವತ್ತು 5 ಗ್ಯಾರಂಟಿಗಳನ್ನು ಮನೆಯಲ್ಲಿ ತಲುಪಿಸಿದ್ರು ಕೂಡ ಜನ ನಮ್ಮ ಓಟ್ ಹಾಕ್ಸೋದು ನಮ್ಗೆ ನಿಶ್ಚಿತ ಇಲ್ಲ. ಕಾರಣ ಏನು ಅಂದ್ರೆ ಇದೇ ಹಿಂದೆ ಇದ್ದಂತ ಶಾಸಕರು ರಾಜಕಾರಣಿಗಳು ರಿಜಿಸ್ಟ್ರೇಷನ್ ಮಾಡಿಸ್ತಾರೆ, ಲಂಚದ ತಾಳವಾದಂತ ಎಲ್ಲ TV ಮಾಧ್ಯಮಗಳಲ್ಲಿ ಬಂದರೂ ಕೂಡ ಆ ಶಾಸಕರಿಗೆ ಇವತ್ತು ಅಷ್ಟು ಓಟ್ ಬಂದಿದೆ. ರಾಷ್ಟ್ರ ಮತ್ತೆ ರಾಜ್ಯ ಎಲ್ಲ ಒಬ್ಬ ಹಿರಿಯ ನಾಯಕರಿಗೆ ಇಷ್ಟು ಓಟ್ ಯಾಕೆ ಕಮ್ಮಿ ಆಯಿತು ಅನ್ನೋ ವಿಮರ್ಶನ 3 ಜನ ಬ್ಲಾಕ್ ಅಧ್ಯಕ್ಷರುಗಳು ಪಂಚಾಯತಿ, ನಮ್ಮ ಸಚಿವರು ಬರ್ಲಿಕ್ಕಾಗಲ್ಲ, 3 ಜನ ಬ್ಲಾಕ್ ಅಧ್ಯಕ್ಷರುಗಳು ಪಂಚಾಯತಿ ವ್ಯಾಪ್ತಿಯಲ್ಲಿ ಮುಖಂಡರುಗಳು ಆದಿಯಾಗಿ ಕೂಡ 8 ತಿಂಗಳಾಗಿ ನಮ್ಮ ಸರ್ಕಾರ ಬಂದು ಹೊಂದಿಸುವ ವಿಮರ್ಶೆ ಮಾಡಿದ್ದಂತ ಸಂದರ್ಭ ಇಲ್ಲ. ಇವತ್ತು ನಾವು ಗ್ಯಾರಂಟಿ ಎತ್ಕೊಂಡು ಅವ್ರ ಮನೆ ಮನೆಗೆ ಹೋಗ್ತೀವಿ, ನೀವು ಓಟ್ ಹಾಕ್ರಿ ಅಂತ ಕೇಳ್ತೀವಿ. ಈ ಸಮಸ್ಯೆಯನ್ನು ಬಗೆಹರಿಸ್ರಿ. ಅಷ್ಟು ಪಂಚಾಯತಿ ರೇಖೆಯಲ್ಲಿ ಮುಖಂಡರು ನೀವು ಏನು ಮಾಡ್ಬೇಕಾದ್ರೆ ಕೆಲಸ ಮಾಡಿದ್ದೀವಿ, ಅದನ್ನು ಬಾಯಿ ಮಾತಲ್ಲಿ ಹೇಳಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಏನೇ ಗ್ಯಾರಂಟಿ ಕೊಟ್ಟರು ನಾವು ಬೆಳಿಗ್ಗೆ ಓಟ್ ಹಾಕ್ಬೇಕಾದ್ರೆ ನೈಟ್ ಅವ್ರು ನಾವು ಏನು ಮಾಡ್ಬೇಕು ಅನ್ನೋದು ನಿಮ್ಗೆ ನಮಗೆ ಗೊತ್ತಿದೆ. ಅದನ್ನ ನಾವು ಏನ್ ಮಾಡ್ಬೇಕಂತ ಮಾಡಿದ್ವಿ, ಅದನ್ನು ನಾವು ಕೂಡ ಮಾಡಿದ್ದೀವಿ, ಅದರಲ್ಲಿ ನಾವು ಹಿಂದೆ ಹೋಗಲಿಲ್ಲ. ಬಿದಲೂರು ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಕಾಶ್ ರವರು ಮಾತನಾಡಿದರು. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸಾಹೇಬರು ಮೊನ್ನೆ ಬಿದಲೂರು ಗ್ರಾಮ ಪಂಚಾಯತ್ ಕಾರ್ಯಕ್ರಮದಲ್ಲಿ ಹೇಳಿದರೆ, ಯಾವುದೇ ಒಂದು ಕಾರ್ಯಕ್ರಮ ಆದಾಗ ಮಹಿಳೆಯರು ಅರ್ಧ ಭಾಗ ಇರಬೇಕಂತೆ.
ಏಕೆಂದರೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯಿಂದ ಮಹತ್ವದ ಯೋಜನೆ ಸಚಿವರಿಂದ ಅನೇಕ ಹೆಣ್ಣುಮಕ್ಕಳು ಇವತ್ತು ಆರ್ಥಿಕವಾಗಿ ಸಬಲರಾಗಿದ್ದಾರೆ. ಈ ಒಂದು ವಿಚಾರನ ನಾವು ಪ್ರತಿ ಮನೆಗೆ ಮುಗಿಸುವಂತ ಹಾದಿಯಲ್ಲಿ ನಾವು ಹಿಡಿದಿದ್ದೀವಿ ಅಂತ ಅನ್ಸುತ್ತೆ. ಏಕೆಂದ್ರೆ ಈಗ ಒಂದು ರಾಮ ಮಂದಿರ ನಿರ್ಮಾಣ ಆಗ್ತದೆ, ಅದನ್ನ ಉದ್ಘಾಟನೆ ಮಾಡಿದ ನಮ್ಮ ಸರ್ಕಾರ, ಭಾರತ ಸರ್ಕಾರ ಅದನ್ನ ಪ್ರತಿ ಮನೆಗೆ ಮುಗಿಸಬೇಕನ್ನೋ ಉದ್ದೇಶಕ್ಕೋಸ್ಕರ ಮಂತ್ರಾಕ್ಷತೆಯನ್ನು ನೆಪ, ಮಂತ್ರಾಕ್ಷತೆನ ಮನೆಗೆ ತಲುಪಿಸುವ ಮುಖಾಂತರ ಬಿಜೆಪಿ ಕಾರ್ಯಕರ್ತರು ಮನೆಗೆ ಹೋಗ್ತಾರೆ. ಬರೀ ಮಂತ್ರಾಕ್ಷತೆ ಇಲ್ಲ, ಲೈಟ್ ಆಗಿ ಅಂತ ಹೇಳೋದಕ್ಕೆ ಬರ್ತಾರೆ, ದೀಪಡಿಸಿ ಅಂತ ಹೇಳೋದಕ್ಕೆ ಬರ್ತಾರೆ. ಅವ್ರು ಬರೋ ಉದ್ದೇಶ ಓಟನ್ನ ಕಲಿಯೋಕ್ಕೋಸ್ಕರ. ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್ ಅವರು ಮಾತನಾಡಿದರು. ಅದಕ್ಕೆ ನಾವೇ ಕಿವಿ ಕೊಡೋದಂತ ಕೆಲಸ ಆಗಬಾರ್ದು, ನಾವು ಜನಕ್ಕೆ ಮನವರಿಕೆ ಮಾಡ್ಕೊಳ್ಬೇಕಾಗ್ತದೆ. ಈಗ ಸುಮಾರು ಕಡೆ ಏನ್ ಮಾಡ್ತಾರೆ, ಈಗ ನಾವು ಗೃಹಲಕ್ಷ್ಮಿ ದುಡ್ಡು ಕೊಡ್ತಿದ್ದೀವಿ, ಅದನ್ನ ಈಗ ಮೋದಿ ದುಡ್ಡು ಬರ್ತದೆ ಅನ್ನೋಂಥದ್ದು ಪ್ರಚಾರ ಮಾಡಿದ್ದಾರೆ. ಸೊ ನಾವು ಮನೆ ಒಳಗಡೆಗೂ ಅದನ್ನ ಅವಾಗ ಅರ್ಥ ಮಾಡಿಸ್ಬೇಕು, ಇದು ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇರೋದು ಅಂತ. ಆಮೇಲೆ ಮತ್ತೆ ಇನ್ನೊಂದು ಅಪಪ್ರಚಾರ ಮಾಡ್ತಾರಲ್ವ, ಈ ಗ್ಯಾರಂಟಿಗಳಿಂದ ದೇಶ ಮುಂದುವರಿಯಲ್ಲ, ಹಿಂದುಳಿತದೆ ಅಂತ. ಡೆವಲಪ್ಮೆಂಟ್ ಅಂತಂದ್ರೆ ಹಿಂದುಳಿದ ಜನನ ಮುಂದೆ ತಗೊಂಡ್ಬರೋದು. ಹಿಂದುಳಿದ ಇರೋ ಜನ ಮುಂದಕ್ಕೆ ಬಂದ್ರೆ ಅದೇ ಡೆವಲಪ್ಮೆಂಟ್. ದಯಮಾಡಿ ನಾವು ನಮ್ಮ ಮುಖಂಡರು, ಕಾರ್ಯಕರ್ತರು, ಪ್ರತಿಯೊಬ್ಬರಿಗೂ ಜನ ಮುಟ್ಟೋ ತರ ನಾವು ಕೆಲಸ ಮಾಡ್ಬೇಕಾಗ್ತದೆ. ಸೊ ನಾವೇ ಗೊಂದಲ ಮಾಡ್ಕೊಂಡು ಈ ಗ್ಯಾರಂಟಿಗಳು ಅಷ್ಟು ಬೇಕಾಗಿರಲಿಲ್ಲ, ಇಷ್ಟು ಬೇಕಾಗಿರಲಿಲ್ಲ ಅನ್ನೋದನ್ನ ನಾವು ಬಿಡ್ಬೇಕು. ಫಸ್ಟು ಮುಖ್ಯವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬಡವರ ಪರ ಇರ್ತದೆ, ಸಾಮಾನ್ಯ ಜನ ಪರ ಇರ್ತದೆ, ಜಾತ್ಯತೀತವಾಗಿರ್ತದೆ. ಇದನ್ನ ನಾವು ಒತ್ತಿ ಹೇಳ್ಬೇಕು. ಬಿಜೆಪಿಯವ್ರು ಏನ್ ಮಾಡ್ತಾರೆ ಅಂತಂದ್ರೆ ಬರೀ ಕೋಮುವಾದ, ಏನೋ ಆ ಜಾತಿ ಈ ಜಾತಿ ಮಧ್ಯೆ ದ್ವೇಷತ ಮಾಡುವಂಥದ್ದು, ಗಲಭೆಗಳು ಸೃಷ್ಟಿ ಮಾಡುವಂಥದ್ದು, ಬರೀ ಜನ ಕಿತ್ತಾಡಂತ ಕೆಲಸ ಮಾಡ್ತಾರೆ ಬಿಟ್ರೆ ಅಭಿವೃದ್ಧಿ ಯಾವುದೇ ಅಭಿವೃದ್ಧಿ ಮಾಡಲ್ಲ. ತಾಲೂಕು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ರಾಧಾರೆಡ್ಡಿರವರು ಮಾತನಾಡಿದರು. ಅದ್ರ ಬಗ್ಗೆ ಅವ್ರ ಸಮಸ್ಯೆನ ಬಗೆಹರಿಸಿದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಅವ್ರಿಗೆ ನಮ್ಮ ಮುಂದಿನ MP ಎಲೆಕ್ಷನ್ಗೆ ಒಂದು ಉಪಯೋಗ ಆಗುತ್ತೆ. ಮತ್ತು ಇನ್ನೂ ಕೆಲವು ಯೋಜನೆಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ದಾರೆ. ಅದನ್ನು ಫಸ್ಟು ನಾವೀಗ ತಿಳ್ಕೊಬೇಕು, ಆಮೇಲೆ ಜನಗಳ ಬಳಿಗೆ ಹೋಗಬೇಕು. ನಮ್ಗೆ ಇವಾಗ ಸ್ವಲ್ಪ ಗೊಂದಲ ಇದೆ, ಯಾಕೆ ಅಂದರೆ ಸ್ವಲ್ಪ ಜನಕ್ಕೆ ಬರ್ತಾ ಇಲ್ಲ, ಸ್ವಲ್ಪ ಜನಕ್ಕೆ ಬಂದಿದೆ, ಕೆಲವು ನಮ್ಮನ್ನ ದಿನ ಪ್ರಶ್ನೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಬಾಲೇಪುರ ಜಿ ಲಕ್ಷ್ಮೀನಾರಾಯಣಪ್ಪ, ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರಪ್ಪ, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಮುದುಗುರ್ಕಿ ನಾರಾಯಣಸ್ವಾಮಿ, ತೂಬಗೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗಪ್ಪ, ಕೆಪಿಸಿಸಿ ಸದಸ್ಯ ದ್ಯಾವರಹಳ್ಳಿ ವಿ ಶಾಂತಕುಮಾರ್, ಕೆಪಿಸಿಸಿ ಸದಸ್ಯ ಹಾಗೂ ಎಸ್ಟಿ ಜಿಲ್ಲಾ ಅಧ್ಯಕ್ಷ ಚಿನ್ನಪ್ಪ, ಜಿಲ್ಲಾ ಕಾಂಗ್ರೆಸ್ ಎಸ್ಸಿ ವಿಭಾಗದ ಅಧ್ಯಕ್ಷರಾದ ಚೌಡಪ್ಪನಹಳ್ಳಿ ಲೋಕೇಶ್, ಜಿಲ್ಲಾ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಕನ್ನಮಂಗಲ ನಾಗೇಶ್, ಖಾದಿ ಬೋರ್ಡ್ ಅಧ್ಯಕ್ಷ ಮುನಿರಾಜು, ಖಾದಿ ಬೋರ್ಡ್ ಮಾಜಿ ಅಧ್ಯಕ್ಷ ನಾಗೇಗೌಡ, ದೇವನಹಳ್ಳಿ ಬ್ಲಾಕ್ ಮಹಿಳಾ ಘಟಕದ ಕಾರ್ಯದರ್ಶಿ ಮಾದೇವಿ, ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಮಂಜುಳಾ, ಸೌಮ್ಯ, ಮುಖಂಡರುಗಳಾದ ಲಕ್ಷ್ಮಣಗೌಡ, ಲಕ್ಷ್ಮಣಮೂರ್ತಿ, ಇತ್ತಲಹಳ್ಳಿ ರಮೇಶ್ ಹಾಗೂ ಇನ್ನೂ ಹಲವು ಮುಖಂಡರು, ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.